ಎಲ್ರಿಗೂ ನಮಸ್ಕಾರ. ನನಗೆ ತುಂಬ ಬೇಜಾರಾಗ್ತಿದೆ. ಈ ಥರ ಆದರೆ ನಾವು ಹೇಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಾನು ಕೆಲಸ ಮಾಡ್ತಿರೋದು ಮುಂಬೈಯಲ್ಲಿ. ಇಲ್ಲಿರೋ ಕನ್ನಡಿಗರಿಗೆ ಕನ್ನಡ ಫಿಲ್ಮ್ಗಳನ್ನ ನೋಡೋ ಅವಕಾಶ ಬೇಕಾ ಬೇಡವಾ ಅನ್ನೋದನ್ನು ನಮ್ಮ ಕನ್ನಡ ಪ್ರೊಡ್ಯೂಸರ್ಸು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಮೊನ್ನೆ ಕಾಟೇರ, ಇವತ್ತು ಕರ್ನಾಟಕ ಧಮಾನಕ, ಎರಡು ಫಿಲಮು ಮುಂಬೈಯಲ್ಲಿ ರಿಲೀಸ್ ಆಗಲಿಲ್ಲ. ನಾನು ಸೂಕ್ಷ್ಮವಾಗಿ ವಿಚಾರಿಸಿದಾಗ, ಅಂದರೆ ಸೂಕ್ಷ್ಮವಾಗಿ ಗಮನಿಸಿದಾಗ, ಎರಡಕ್ಕೂ ರಾಕ್ಲೈನ್ ವೆಂಕಟೇಶ್ ಸರ್ ಪ್ರೊಡ್ಯೂಸರ್ ಆಗಿದ್ದಾರೆ. ಯಾಕೆ ಸರ್ ಬೇರೆ ರಾಜ್ಯದಲ್ಲಿರೋ ನಾವು ನಿಮ್ಮ ಚಿತ್ರಗಳನ್ನ, ಅಂದರೆ ನಮ್ಮ ಕನ್ನಡ ಚಿತ್ರಗಳನ್ನ ನೋಡಬಾರ್ದ? ಮುಂಬೈಯಲ್ಲೂ ಒಂದೆರಡು ಶೋಗಳನ್ನ ಹಾಕಿಸಿ, ಅಟ್ಲೀಸ್ಟ್ ಒಂದು ದಿನಕ್ಕಾದರೂ ಹಾಕಿಸಿ, ಆ ಒಂದು ದಿನ ಆದರೂ ನಾವು ಹೋಗಿ ನೋಡ್ಕೊಂಬರ್ತೀವಿ. ಈ ಮುಂಚೆ ಲಾಸ್ಟ್ ಕನ್ನಡ ಮೂವಿ ರಿಲೀಸ್ ಆಗಿದ್ದು ಮುಂಬೈಯಲ್ಲಿ ಅಂದರೆ ಅದು ಸಪ್ತಸಾಗರದ ಆಚೆಲೋ ಸೈಡ್ ಬಿ, ಅಂದರೆ ಸೈಡ್ ಏನು ಬಂದಿತ್ತು, ಸೈಡ್ ಏನು ಬಂದಿತ್ತು, ಸೈಡ್ ಬಿನೂ ಬಂದಿತ್ತು. ಸೈಡ್ ಎ ಸೈಡ್ ಬಿ ಎರಡೂ ಮೂವೀಸ್ ರಿಲೀಸ್ ಆಗಿದೆ. ಅದಾದಮೇಲೆ ಯಾವ ಕನ್ನಡ ಮೂವಿನೂ ಮುಂಬೈಗೆ ಬಂದೇ ಇಲ್ಲ. ಇದ್ಯಾಕೋ ನನಗೆ ಅಷ್ಟೊಂದು ಸರಿ ಕಾಣಿಸ್ತಿಲ್ಲ, ತುಂಬ ಬೇಜಾರಾಗುತ್ತೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಈ ರೇಂಜಿಗೆ ಬೆಳೀತಿರುವಾಗ ಎಲ್ಲ ಕಡೆನೂ ರಿಲೀಸ್ ಮಾಡಿಸಿ ಸರ್. ಎಲ್ಲ ಕಡೆನೂ ಕನ್ನಡದವ್ರು ಇದ್ದಾರೆ, ಕೆಲಸಕ್ಕೆ ಅಂತ ಬೇರೆ ಬೇರೆ ರಾಜ್ಯದಲ್ಲಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಅವ್ರಿಗೂ ಅವ್ರ ಭಾಷೆಯಲ್ಲಿ ಅವ್ರ ಮೂವೀಸ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಅವ್ರಿಗೂ ನೋಡ್ಬೇಕಂತ ಆಸೆ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ. ನೀವು ಈ ಥರ ಕನ್ನಡ ಮೂವೀಸ್ನ ಬರೀ ಕರ್ನಾಟಕ ಥಿಯೇಟ್ರ್ಗಳಿಗೆ ಅಂತ ರಿಸ್ಟ್ರಿಕ್ಟ್ ಮಾಡಿ ರಿಲೀಸ್ ಮಾಡಿದ್ರೆ ನಮ್ಮ ಗತಿ ಏನಾಗಬೇಕು? ದಯವಿಟ್ಟು ಎಲ್ಲ ಕಡೆ ರಿಲೀಸ್ ಮಾಡಿಸಿ. 10-20 ಕನ್ನಡ ಮೂವೀಸ್ ರಿಲೀಸ್ ಆದರೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲಿ 3-4 ಮಾತ್ರ ಈ ಮುಂಬೈ ಥಿಯೇಟ್ರಿಗೆ ಬಂದಿರುತ್ತೆ. ಇನ್ನು ಬೇರೆ ಮೂವೀಸ್ ಬರೋದೇ ಇಲ್ಲ. ಬರೀ ಕಾಟೇರ ಮತ್ತು ಕರ್ನಾಟಕ ಧಮಾನಕ ಅಲ್ಲ, ಇನ್ನೂ ತುಂಬ ಮೂವೀಸು ಲಿಸ್ಟಲ್ಲಿದೆ. ನಿಮ್ಗೆ ಎಕ್ಸಾಂಪಲ್ ಹೇಳೋದಾದರೆ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಆಚಾರ್ಯ ಆ್ಯಂಡ್ ಕಂಪ್ನಿ, ಕೌಶಲ್ಯ ಸುಪ್ರಜಾ ರಾಮ, ಟಗರು ಪಲ್ಯ, ಶುಗರ್ ಫ್ಯಾಕ್ಟ್ರಿ, ಸ್ವಾತಿ ಮುತ್ತಿನ ಮಳೆಹನಿ, ಟೋಬಿ. ಇನ್ನೂ ಲಿಸ್ಟಲ್ಲಿ ತುಂಬ ಮೂವೀಸ್ ಇದೆ. ಇದೆಲ್ಲ ಯಾಕೆ ರಿಲೀಸ್ ಆಗ್ತಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಮುಂಬೈಲಿ ಎಷ್ಟೊಂದು ಜನ ಬರ್ತಾರೆ ಥಿಯೇಟ್ರಿಗೆ ಅಂತ ನನಗೆ ಗೊತ್ತಾಗಿದೆ ಸಪ್ತಸಾಗರದಾಚೆ ಮೂವಿ ನೋಡೋಕ್ಕಾದಾಗ. ಹೌಸ್ಫುಲ್ ಥಿಯೇಟರ್, ಇಷ್ಟೊಂದು ಜನ ಬಂದಿದ್ದಾರೆ ಮುಂಬೈಲಿ, ಹೌಸ್ಫುಲ್ ಓಡ್ತಿದೆ ಅಂದರೆ ಖುಷಿ ಆಯಿತು ನೋಡಿ ನನಗೆ. ಬೇರೆ ಮೂವೀಸ್ ಯಾಕೆ ರಿಲೀಸ್ ಮಾಡಲ್ಲ? ದಯವಿಟ್ಟು ಎಲ್ಲ ಮೂವೀಸ್ನ ರಿಲೀಸ್ ಮಾಡಿ. ಪ್ರೊಡ್ಯೂಸರ್ಸ್ಗೆ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಎಲ್ಲ ರಾಜ್ಯದಲ್ಲೂ ಕಡೆ ಪಕ್ಷ ಒಂದು ವಾರಕ್ಕಾಗುವಷ್ಟಾದರೂ, ಒಂದು 3-4 ದಿನಕ್ಕಾಗುವಷ್ಟಾದರೂ ಶೋಗಳನ್ನ ಮೀಸಲು ಮಾಡಿ. 2 ದಿನಕ್ಕೆ ಒಂದು ಶೋ ಆದರೂ ಪರವಾಗಿಲ್ಲ, ಒಂದು ವಾರಕ್ಕಾಗುವಷ್ಟಾದರೂ ಮೀಸಲು ಮಾಡಿ. ಆ ಒಂದು ವಾರದಲ್ಲೇ ಎಷ್ಟೊಂದು ಜನ ಹೋಗಿ ನೋಡ್ಕೊಂಬರ್ತಾರೆ. ನೀವು ಒಂದೇ ದಿನ ರಿಲೀಸ್ ಮಾಡಿದ್ರು ಸಾಕು, ನೈಟ್ ಶೋ ನೋಡ್ಕೊಂಬರೋರು ಇದ್ದಾರೆ, ನಾನು ಹೋಗಿ ನೋಡ್ಕೊಂಬರ್ತೀನಿ. ನಮ್ಮ ಬೆಂಗಳೂರಲ್ಲಿ ಬರೋ ಥಿಯೇಟ್ರಿಗೆಲ್ಲ ಬೇರೆ ಲ್ಯಾಂಗ್ವೇಜ್ಗೆ ಅಂತಲೇ ರಿಸರ್ವ್ ಮಾಡಿಟ್ಟಿರ್ತೀರ. ಬೇರೆ ರಾಜ್ಯದಲ್ಲಿರೋ ಥಿಯೇಟ್ರ್ಗಳಿಗೆ ನಮ್ಮ ಕನ್ನಡ ಮೂವೀಸ್ನ ಯಾಕೆ ನೀವು ರಿಸರ್ವ್ ಮಾಡೋಕ್ಕಾಗಲ್ಲ? ಥಿಯೇಟ್ರ್ ಸಿಗಲ್ವಾ? ಸಿಗುತ್ತೆ, ನೀವು ಪ್ರಯತ್ನ ಮಾಡಲ್ಲ ಅಷ್ಟೇ. ಯಾಕಂದರೆ ಬೇರೆ ಮೂವಿಗಳು ಬರ್ತಾ ಇದೆ, ಕೆಲವು ಮೂವಿಗಳು ಬರಲ್ಲ. ಅಂದರೆ ಆ ಕೆಲವು ಮೂವಿಗಳು ಪ್ರೊಡ್ಯೂಸರ್ಸು ಆಸಕ್ತಿ ತೋರಿಸ್ತಿಲ್ಲ ಅಂತ ಕಾರಣ ಅಷ್ಟೇ. ಇದು ಕೇವಲ ನನ್ನ ಅಭಿಪ್ರಾಯ ಅಲ್ಲ, ಬೇರೆ ರಾಜ್ಯದಲ್ಲಿರೋ ಕನ್ನಡ ಅಭಿಮಾನಿಗಳ ಅಭಿಪ್ರಾಯ ಕೂಡ ಅದೇ ಆಗಿರುತ್ತೆ. ದಯವಿಟ್ಟು ಆದಷ್ಟು ನಮ್ಮ ಕನ್ನಡ ಪ್ರೊಡ್ಯೂಸರ್ಸ್ಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಕೇಳ್ಕೊಳ್ಳೋದೇನೆಂದರೆ, ಕನ್ನಡಿಗರಿಗೋಸ್ಕರ ಕೆಲವು ಶೋಗಳನ್ನ, ಕೆಲವು ಆಟಗಳನ್ನು ರಿಲೀಸ್ ಮಾಡಿಸಿ ಅಂತ ಕೇಳ್ಕೊತೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ಮುಂದಿನ ಚಿತ್ರಗಳಿಗೆ ರಿಲೀಸ್ ಮಾಡಿಸೋಕ್ಕೆ ಪ್ರಯತ್ನ ಮಾಡಿ. ಧನ್ಯವಾದಗಳು. ಶುಭ ದಿನ.